ಮಾಡ್ತಾ ಇದೆ. ಕಾವೇರಿಯ ಜ್ವಲಂತ ಸಮಸ್ಯೆ ನಡೀತಾ ಇದೆ. ಮುಖ್ಯವಾಗಿ ಕೆಪಿಎಸ್ಸಿ ಹಗರಣ ಸುಮಾರು 7,000 ಕೋಟಿಗೂ ಮೇಲ್ಪಟ್ಟಂತ ಹಗರಣ ಬಗ್ಗೆ ಕೂಡ ತಾವು ಬೆಳಕು ಚೆಲ್ಲಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಇದು ಯಾವ ನ್ಯಾಯ ಸ್ವಾಮಿ? ಕಸ್ತೂರಿ ರಂಗನ ವರದಿಯನ್ನ ಮಾಡಬೇಕಂದ್ರೆ ಕೂಡ ಅದನ್ನು ಕೂಡ ಮಾಡ್ಲಿಕ್ಕೆ ಬೀಳ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಯಾವೊಬ್ಬ ಶಾಸಕರದಾಗಿರ್ಬೋದು ಯಾರ್ದು ಅವ್ರದ್ದು ಕ್ಷೇತ್ರಗಳ ಬಗ್ಗೆ ಬೆಳಕು ಚೆಲ್ಲಬೇಕಂದ್ರೆ ತಾವು ಅವಕಾಶ ಮಾಡಿಕೊಡ್ಲಿಲ್ಲ. ಆದರೆ ಇವತ್ತು ವಿನಾಕಾರಣ ಅಜೆಂಡಾನೇ ಇಲ್ಲ. ನಿನ್ನೆ ಮುಖ್ಯಮಂತ್ರಿ ಅವರು ಹೇಳ್ತಾ ಇದ್ರು, ದೇರ್ ಈಸ್ ನೋ ಇಶ್ಯೂ, ದೇ ಆರ್ ಸ್ಟಾರ್ಟಿಂಗ್. ಏನದು ಹೇಳಿದ್ದವರು? ಇಶ್ಯೂ ಬೇಸ್ಡ್ಲೆಸ್ ಇಶ್ಯೂ ಆಗಿ ತಗೊಂಡು ತಾವು ಬೇಸ್ಲೆಸ್ ಇಶ್ಯೂ ಇಟ್ಕೊಂಡು ಇಶ್ಯೂನೇ ಇಲ್ಲ, ಇಶ್ಯೂಲೆಸ್ ಇಶ್ಯೂನ ಇಟ್ಕೊಂಡು ಅವರು ಇವತ್ತು ಆ ಪಾದಯಾತ್ರೆಯನ್ನು ಮಾಡ್ಕೊಂಡು ಹೊಂಟಿದಾರಲ್ಲ, ಇದು ನಿಜವಾಗ್ಲೂ ನಮ್ಮ ಜನಕ್ಕೆ, ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ಜನಕ್ಕೆ, ಮುಗ್ಧ ಜನರಿಗೆ ಇವತ್ತೇನು ಇದರಲ್ಲಿ ಹಗರಣ ಆಗಿದೆ ಅಂತೇಳಿ ಒಂದು ಸುಳ್ಳನ್ನು ಬಿಡಿಸ್ಲಿಕ್ಕೆ ತಾವು ಪ್ರಾರಂಭ ಮಾಡಿದಿರಲ್ಲ, ಇದು ನಿಜವಾಗ್ಲೂ ನಮ್ಮ ಈ ರಾಜ್ಯದ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ ಇವತ್ತು. ಹೌದು, ಏನಾಗಿದೆ ಅಂತೇಳಿ ನಾವು ಬೆಳಕು ಚೆಲ್ಲಲಿಕ್ಕೆ ನಾವು ಹಲವಾರು ಬಾರಿ ಹೇಳಿದ್ದೀವಿ. ತಮ್ಮ ಮಾಧ್ಯಮದ ಮಿತ್ರರ ಜೊತೆ ಕೂಡಿ ತಮ್ಮ ಮೂಲಕ ಆದರೂ ನಾವು ಬೆಳಕು ಚೆಲ್ಲಬೇಕಂತೇಳಿ ಪ್ರಯತ್ನ ಮಾಡಿದ್ರಿ. ಆದರೆ ಅವರು ಏನು ಇಶ್ಯೂ ಇಲ್ಲ, ಕೇವಲ ಪಾದಯಾತ್ರೆಯನ್ನು ಇಟ್ಕೊಂಡು ನಾವು ಮಾಡ್ಕೊಂಡು ಬರ್ತಾ ಇದ್ದೀರಲ್ಲ, ಇದು ನಿಜವಾಗ್ಲೂ ಒಳ್ಳೇದಾಗಲ್ಲ ಅನ್ನುವಂಥ ವಿಚಾರವನ್ನು ನಾನು ತಿಳಿಸ್ತೀನಿ. ಇವತ್ತು ಒಂದು ಸುಳ್ಳನ್ನೇ, ವಾಲ್ಮೀಕಿ ಹಗರಣ ಆಗಿದೆ ಅಂತೇಳಿ ಒಂದು ಸುಳ್ಳನ್ನು ಇಟ್ಕೊಂಡು ತಾವು ಆ ಪ್ರತಿಪಾದನೆ ಮಾಡಿಕೊಂಡು ನಮ್ಮ ಮುಗ್ಧ ಜನರಿಗೆ ತಾವು ತಲೆಯಲ್ಲಿ ಬಿತ್ತಲಿಕ್ಕೆ ಹೋಗ್ತಾ ಇದೆಯಲ್ಲ, ಈ ಮನುಸ್ಮೃತಿಯ ಒಂದು ಮನುವಾದಿಗಳು ಒಬ್ಬ ದಲಿತರ ಮೇಲೆ ಬರಬಾರ್ದು, ಒಬ್ಬ ಆದಿವಾಸಿಗಳು ಮಂತ್ರಿಗಳು ಆಗಬಾರ್ದು ಅಂತ ಒಂದು ಕುಂಟು ನೆಪಗಳನ್ನ ಇಟ್ಕೊಂಡು ಇವತ್ತು ನಮ್ಮ ಮುಗ್ಧ ಜನರನ್ನ ಇವತ್ತು ಹಾಳು ಮಾಡಿಕೊಂಡಿದ್ರಲ್ಲ, ಇವತ್ತು ನಿಜವಾಗ್ಲೂ ತಮಗೆ ಒಳ್ಳೇದಾಗಲ್ಲ ಅನ್ನುವಂಥ ವಿಚಾರವನ್ನು ನಾನು ತಮ್ಮ ಮೂಲಕ ತಿಳಿಸ್ಲಿಕ್ಕೆ ನಾನು ಬಯಸ್ತೀನಿ. ಇವತ್ತು ನಾನು ಈಗಾಗಲೇ ಕೂಡ ಹಲವಾರು ಬಾರಿ ಹೇಳಿದ್ದೆ, ನಾನು 2024ರಲ್ಲಿ ನಾನು ರಾಜೀನಾಮೆ ಪಡೆದಾಗ ಕೂಡ ವಿನಾಕಾರಣ ನನ್ನ ರಾಜೀನಾಮೆಯನ್ನು ನಾನು ವಿನಾಕಾರಣ ಅಂತಲ್ಲ, ನಮ್ಮ ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅಂತೇಳಿ ನಾನು ಮಂತ್ರಿಯಾಗಿ ನಾನು ರಾಜೀನಾಮೆ ಕೊಟ್ಟು ಬಂದೆ. ಅದಾದ ನಂತರ ಎಲ್ಲ ತನಿಖೆಗಳು ನಡೆಸಿದ್ವು. ನಮ್ಮ ರಾಜ್ಯದ ಹೆಸರುವಾಸಿಯಾಗಿರುವಂಥ SIT ಮತ್ತು CODಗಳು ಅದನ್ನು ಹೇಳಿದ್ರೆ ಅವ್ರು ಏನು ಹೇಳ್ತಾರೆ, ಕೆಲವು ನಮ್ಮ BJP ವಿರೋಧ ಪಕ್ಷದವರು SIT ಮಾಡಿದ್ದು ಇಡೀ ದೇಶಕ್ಕೆ ಗೊತ್ತಂತೇಳಿ. ಹೌದ್ರಿ ಸ್ವಾಮಿ, ನಮ್ಮ SIT ಮತ್ತು ನಮ್ಮ COD ಬಗ್ಗೆ ನಮಗೆ ಗೌರವ ಇದೆ, ನಮ್ಮ ರಾಜ್ಯದ ಪೊಲೀಸರ ಮೇಲೆ ಗೌರವ ಇದೆ. ಇವತ್ತೇನು ತಾವು ಕುತಂತ್ರ ಮಾಡಿಕೊಂಡು CBI EDಗಳನ್ನು ತಂದು ಬೇರೆಯವ್ರ ಮೇಲೆ ಮಾಡ್ತಿರಲ್ಲ, ಅಂತ ಒಂದು ತನಿಖಾ ಸಂಸ್ಥೆ ಅಲ್ಲ ನಮ್ಮದು. ಕರೆಕ್ಟಾಗಿ ಮಾಡಿದ್ದಾರೆ ನಮ್ಮದು SIT ಮತ್ತು CODಗಳು. ಅದನ್ನು ಬಿಟ್ಟು ಈ ಕುತಂತ್ರಿಗಳು ಕೇಂದ್ರ ಸರ್ಕಾರದ ಆಧೀನದಲ್ಲಿ ಅವರು ಹಿಡಿತ ಕೈಗೊಂಬೆ ಆಗಿರುವಂಥ EDಗಳನ್ನು ತೆಗೆದುಕೊಂಡು ಬಂದರು, ನನ್ನ ವಿನಾಕಾರಣ ಅರೆಸ್ಟ್ ಮಾಡಿದ್ರು, 3 ತಿಂಗಳು ಜೈಲು ಹೋಗಿ ಬಂದೆ, ನಾನು ಬೇಲು ತೊಗೊಂಡು ಬಂದಿದ್ದೀನಿ. ಮತ್ತೊಮ್ಮೆ CBI ಚಾರ್ಜ್ ಶೀಟ್ ಮಾಡಿದ್ರು. ಫಸ್ಟ್ನೇ ಚಾರ್ಜ್ ಶೀಟಲ್ಲಿ ನನ್ನ ಹೆಸರು ಮಾಡೋದಿಲ್ಲ ಅವರು. ನಾನು ಯಾವತ್ತು ಮಂತ್ರಿ ಆಗ್ತೀನೋ, ಒಬ್ಬ ಆದಿವಾಸಿ ಯಾವತ್ತು ಮಂತ್ರಿ ಆಗ್ತಾರೋ, ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಇವತ್ತು ಆದಿವಾಸಿಗಳಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ ಇವತ್ತು ಏನು ಸ್ಥಾನ ಕೊಡ್ತಾರಲ್ಲ, ಅವತ್ತು ಅವರು ED CBIಗಳನ್ನು ತಂದು ಮುಂದೆ ಇಡ್ತಾರೆ. ಇವತ್ತು 2ನೇ ಚಾರ್ಜ್ ಶೀಟಲ್ಲಿ ನನ್ನ ಹೆಸರನ್ನು ತರಾತುರಿಯಲ್ಲಿ ಸೇರಿಸಿ ಓಡೋಡಿ ಬಂದು ಇವತ್ತು ಅದನ್ನು ಸಮರ್ಪಣೆ ಮಾಡ್ತಾರೆ. ಇವತ್ತು ಇಂಥ ಒಂದು ಸಂದರ್ಭ ಇವತ್ತು ನಿರ್ಮಾಣ ಮಾಡಿ ಇವತ್ತು ಈ ರಾಜ್ಯದ ಜನರನ್ನ ದಿಕ್ಕು ತಪ್ಪಿಸ್ಲಿಕ್ಕೆ ಮಾಡ್ತಾ ಇದ್ದಾರೆ. ಇವತ್ತು ಏನು ಈ ವಿರೋಧ ಪಕ್ಷದವರು ಮಾಡುವಂಥ, ಈ ಮನುವಾದಿಗಳು ಮಾಡುವಂಥ ಒಂದು ಇದಕ್ಕೆ ನಾವು ಯಾರು ಕೂಡ ಬಗ್ಗಲ್ಲ. ಆದರೆ ಒಂದು ನ್ಯಾಯಸ್ಥಾನಕ್ಕೆ, ಸಂವಿಧಾನಕ್ಕೆ ನಾವು ಗೌರವ ಕೊಡ್ತಾ ಇದ್ದೀವಿ. ಇವತ್ತು ನನಗೆ ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ಉನ್ನತ ಸ್ಥಾನವನ್ನು ಪಡೆದಿರುವಂಥ, ಸಾಂವಿಧಾನಿಕ ಹುದ್ದೆಯನ್ನು ಪಡೆದಿರುವಂಥ ಗವರ್ನರ್ ಅವರು ನನಗೆ ಪ್ರಮಾಣ ವಚನ ಮಾಡಿಸಿದರು. ಅದಾದ ನಂತರ ನಮ್ಮ ಫ್ಲೋರಲ್ಲಿ, ನಮ್ಮ ವಿಧಾನಸೌಧದಲ್ಲಿ ಇವತ್ತೇನು ಚರ್ಚೆ ಮಾಡಲಾರ್ದೇ ಗವರ್ನರ್ ಹತ್ರ ಓಡೋಗ್ಬಿಟ್ಟು ಅಲ್ಲಿಂದ ಒಂದು ಪ್ರಾಸಿಕ್ಯೂಷನ್ ಕೊಡಿಸ್ತಾರಲ್ಲ ಸ್ವಾಮಿ, ನಾವು ಸ್ವಾಗತ ಮಾಡ್ತೀವಿ. ನಾವು ನಂದೊಂದೇ ಅಲ್ಲ, ತಮ್ಮ ಪಕ್ಷದವರು ಕೊಟ್ಟಿದ್ದಾರೆ. ಇವತ್ತು ಅವ್ರ ಬಗ್ಗೆ ಕೂಡ ಚರ್ಚೆ ಆಗಬೇಕಲ್ಲ. ಅವರು ಯಾತಕ್ಕಾಗಿ ನಿಮ್ಮ ಪಕ್ಷದಲ್ಲಿ ಇದ್ದಾರೆ ಸ್ವಾಮಿ, ಅವರು ಆಗಬೇಕು. ಇವತ್ತು ನಾನು ಸಂವಿಧಾನದ ಹುದ್ದೆ ಅತ್ಯುನ್ನತ
ಸ್ಥಾನದಲ್ಲಿರುವಂಥ ಒಂದು ಹುದ್ದೆಯಲ್ಲಿರುವಂಥ ಗವರ್ನರ್ ಅವರು ಇವತ್ತೇನು ಪ್ರಾಸಿಕ್ಯೂಷನ್ ಕಳಿಸಿದಾರಲ್ಲ ಅದಕ್ಕೆ ನಾವು ತಲೆಬಾಗ್ತೀವಿ. ಇವತ್ತು ಹ್ಯಾಂಡ್ ಪಿಕ್ ಮಾಡಿದ್ದಾರೆ. ಅದರಲ್ಲಿ ತಮಗೆ ಯಾರಿಗೆ ಬೇಕೋ ಯಾರಿಗೆ ಬಿಡಬಾರ್ದೋ ಯಾರಿಗೆ ಬೇಕೋ ಅಂತೇಳಿ. ಮಾನ್ಯ ಕುಮಾರಸ್ವಾಮಿ ಅವ್ರದ್ದು ಯಾಕೆ ಕಳಿಸ್ಲಿಲ್ಲ? 3 ವರ್ಷದಿಂದ ಪೆಂಡಿಂಗ್ ಇದೆ. ನಾನು ಕೇಳಬಹುದಲ್ಲ, ಪ್ರಜಾಪ್ರಭುತ್ವದಲ್ಲಿ ನನಗೆ ಹಕ್ಕಿದೆ ಅದನ್ನ. ಇವತ್ತು ನಿಮ್ಮ ಜೋಡಿ ಅವರೆಲ್ಲರೂ ಕೂಡ ಒಟ್ಟಾಗಿದ್ದಾರೆ, ತಾವೆಲ್ಲರೂ ಕೂಡ ಅಲಯನ್ಸ್ ಅಲ್ಲಿ ಇದ್ದೀರಿ ಅಂತೇಳಿ ತಾವು ತಿಳಿದು ಇವತ್ತು ಹ್ಯಾಂಡ್ ಪಿಕ್ ಅದನ್ನ ಬಿಟ್ಟು ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿ ಇವತ್ತು ನನಗೆ ಮಾತ್ರನೇ ತಾವು ಕಳಿಸ್ತೀರಲ್ಲ ಸ್ವಾಮಿ, ಇದು ನ್ಯಾಯವನ್ನ? ಅವ್ರಿಗೊಂದು ನ್ಯಾಯ ನನಗೊಂದು ನ್ಯಾಯನ? ಬರ್ಲಿ, ಚುನಾವಣೆಗಳಲ್ಲಿ ಇದನ್ನೇ ಇಟ್ಕೊಂಡು ಹೋಗ್ತೀವಿ ನಾವು. ಮುಗ್ಧ ಜನರನ್ನ, ದಲಿತರನ್ನ, ಅಲ್ಪಸಂಖ್ಯಾತರನ್ನ ವಿರೋಧಿಗಳಂತೇಳಿ ಹೇಳಲಿಕ್ಕೆ ನಾನು ಬಯಸ್ತೀನಿ. ಇವತ್ತು ನನಗೂ ಅವಕಾಶ ಕೊಡಬೇಕು. ನಮ್ಮ ಪಕ್ಷದ ವರಿಷ್ಠರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ನಮ್ಮ ಪಕ್ಷದ ವರಿಷ್ಠರಲ್ಲಿ ಎಲ್ಲರಿಗೂ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ತಾವು ಏನು ಈ ಸುಳ್ಳನ್ನು ವಾಲ್ಮೀಕಿ ಮಹರ್ಷಿಯ ಹಗರಣ ಅಂತೇಳಿ ಹೇಳ್ತಾ ಇದ್ದೀರಲ್ಲ, ಅದರಲ್ಲಿ ನನ್ನ ಪಾತ್ರ ಇಲ್ಲ 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 ಅನ್ನುವುದನ್ನು ನಾನು ಜಗಜ್ಜಾಹಿರಾಗಿ ಮಾಡಿದ್ದೀನಿ. ನನ್ನಿಂದ ಏನು ತಪ್ಪಾಗಿದೆ ಸ್ವಾಮಿ? ನಾನು ಕೇವಲ ಕಾಂಗ್ರೆಸ್ ಸರ್ಕಾರದ ಒಬ್ಬ ಮಂತ್ರಿ ಆಗಿದ್ದಕ್ಕೆ ನನಗೆ ಶಿಕ್ಷೆನಾ? ಪ್ರೂಫ್ಸ್ ಎಲ್ಲಿದೆ? ನಾನು ಏನಾದರೂ ಒಂದು ಸೈನ್ ಮಾಡಿದ್ದೀನ? ಒಂದು ಆದೇಶ ಕೊಟ್ಟಿದ್ದೀನ? ನನ್ನಿಂದ ಏನಾದರೂ ₹1 ಆದರೂ ನನ್ನಿಂದ ಬಂದಿದೆನಾ? ನನಗೆ ಹೋಗಿ ಬಂದಿದೆನಾ? ನನ್ನ ನೋಟ್ ಶೀಟ್ ಇದೆನಾ? ಯಾಕೆ ಸ್ವಾಮಿ ಇಷ್ಟು ದಲಿತರ ಮೇಲೆ ತಾವು? ಅದಕ್ಕೆ ನಾನು ಹೇಳೋದು, ತಾವು ಮನುವಾದಿಗಳು. ಮನುಸ್ಮೃತಿಯಲ್ಲಿ ಇರುವಂತ ಒಂದು ಪುರಾಣ ಕಾಲದಲ್ಲಿ ಇರುವಂತ ಪದ್ಧತಿಯನ್ನ ತಾವು ತೆಗೆದುಕೊಂಡು ಬರ್ಲಿಕ್ಕೆ ತಾವು ಹೋಗ್ತಾ ಇದ್ದೀರಲ್ಲ. ದೇಶದ ಜನತೆ ನೋಡ್ತಾ ಇದೆ. ಈಗಾಗಲೇ ಕೂಡ ಪೂರ್ಣ ಪ್ರಮಾಣದಲ್ಲಿ 100ಕ್ಕೆ 100ರಷ್ಟು ಹಣ ಕೂಡ ವಾಪಸ್ ಆಗಿದೆ. ನಾನು ಕಳಿಸಿದ್ದಲ್ಲ, ಬ್ಯಾಂಕಲ್ಲಿ ಮಾಡ್ಕೊಂಡಿದ್ದಂಥವ್ರು. ಹಂಗಾದ್ರೆ ನಿರ್ಮಲಾ ಸೀತಾರಾಮನ್ ಅವರು ಇವತ್ತಿನ ದೇಶದ ಮಂತ್ರಿಗಳು, ಫೈನಾನ್ಸ್ ಮಿನಿಸ್ಟರ್ ಅವ್ರು ಯಾಕೆ ಮಾಡಿಕೊಡ್ದು? ಅವರು ಮೂಗಿನ ಅಡಿಯಲ್ಲಿರುವಂತ ಒಂದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅವ್ರ ಅಡಿಯಲ್ಲಿರುವಂತದ್ದನ್ನೇ ಅವ್ರು ಮಾಡ್ಬೇಕಲ್ಲ, ಅವ್ರು ರಾಜೀನಾಮೆ ಮಾಡ್ಬೇಕಲ್ಲ. ನನ್ನಂದು ಯಾಕೆ ಸ್ವಾಮಿ? ನಾನು ದಲಿತ ಅಂತೇಳ? ನಾನು ಆದಿವಾಸಿ ಅಂತೇಳ? ಇದು ಒಳ್ಳೇದಾಗಲ್ಲ ತಮಗೆ. ಮುಂದಿನ ದಿನಗಳಲ್ಲಿ ನೋಡ್ತಾ ಇದ್ದಾರೆ, ದಲಿತರು ಮೊದಲಿದ್ದಂಗೆ ಇಲ್ಲ. ನಾನು ಕೇವಲ